ನೀವು ಅರೇಂಜ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ಬಿಡಿ, ಆಮೇಲೆ ಪ್ರಶ್ನೆ ಕೇಳ್ತೀರಾ. ಪ್ರಿಪರೇಷನ್ಸ್ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಲಾಸ್ಟ್ ಸರ್ ಹೇಳ್ಬೇಕಂದ್ರೆ ಪ್ರಿಪರೇಷನ್ ಅನ್ನೋದು ಏನಂದ್ರೆ ಲಾಸ್ಟ್ 3 months ಇಂದ ಪ್ಲಾನಿಂಗ್ ನಡೀತಲೇ ಇದೆ. ಸೊ ಯಾವ ತರ ಸೆಟ್ ಬರ್ಬೇಕು, ಯಾವ ಡಿಸೈನ್ ಬರ್ಬೇಕು, ಕಲರ್ ಥೀಮು, ಫ್ಲೋರಲ್ ಕಲರ್ ಥೀಮು, ಇಡೀ ಫ್ಯಾಮಿಲಿ ನಮ್ಮ ಆಫೀಸಿಗೆ ಬಂದಿದ್ರು, ಕೂತಿದ್ರು, ಎಲ್ಲ ನೋಡಿ ಪ್ರತಿಯೊಬ್ರು ಸೆಲೆಕ್ಟ್ ಮಾಡಿದ್ದಾರೆ. ಮೇಡಮ್ ಮನೆ ಕಡೆಯವರು ಬಂದಿದ್ರು, ಸರ್ ಕಡೆಯವರು ಬಂದಿದ್ರು, ಎಲ್ಲ ಕೂತ್ಕೊಂಡು ಇಡೀ ದಿನ ಕೂತ್ಕೊಂಡು ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡಿದೀವಿ. ಅರೇಂಜ್ಮೆಂಟ್ಸ್ ಹೇಳ್ಬಿಡಿ. ಮೇನ್ ಏನಂದ್ರೆ ಸರ್ ಈಗಲೂ ಹೇಳ್ತಾ ಇರೋದು, ಎಷ್ಟು ಜನ ಫ್ಯಾನ್ಸ್ ಆಗ್ಬೋದು, ಮೈಸೂರಿಂದ ಜನತೆ ಆಗ್ಬೋದು, ಯಾರೇ ಬಂದ್ರು ಪ್ರತಿಯೊಬ್ಬರಿಗೂ ನೀಟಾಗಿ ಫೆಸಿಲಿಟಿ ಆಗಿದೆ ಯಾವುದೇ ಕಾರಣಕ್ಕೂ. ಸೊ ಆರಾಮಾಗಿ ಬರ್ಬೋದು, ಎಂಜಾಯ್ ಮಾಡ್ಬೋದು. ಇದೇನಂದ್ರೆ ಒಂದು ಸಂಭ್ರಮ ಇದು. ಸೊ ಬಂದು ಎಂಜಾಯ್ ಮಾಡ್ಬೋದು, ನೂಕ್ಲಟ್ಟ ಆಗ್ಲಿ ಯಾವುದು ಏನೂ ಇರಲ್ಲ. ನೀಟಾಗಿ ಬಂದು ಸುಸಜ್ಜಿತವಾಗಿ ಆಗಿದೆ. ಊಟ ಮಾಡ್ಕೊಂಡು ನೋಡ್ಕೊಂಡು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಕೊಂಡು, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ, ವಾಸುಕಿ ಅವರು ಮಾಡ್ತಾ ಇದಾರೆ ಅದನ್ನು. ಸೊ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸರ್. ಆಕ್ಚುಲಿ ಮಾಡಿದೀನಿ ಸರ್. ಅಲ್ಲು ಅರ್ಜುನ್ ಅವ್ರನ್ನ, ಚಿರಂಜೀವಿ ಅವ್ರನ್ನ, ನಮ್ಮ ಸುಕುಮಾರ್ ಅವ್ರು, ನಮ್ಮ ಪುಷ್ಪ ಟೀಮು, ನಮ್ಮ ಜೀಬ್ರಾ ಟೀಮು, ಸತ್ಯದೇವ್, ನಮ್ಮ ರಶ್ಮಿಕಾ ಅವ್ರು, ಎಲ್ಲರನ್ನೂ ಕರ್ತಿದ್ದೀನಿ. ಸೊ ನೋಡೋಣ, ಎಲ್ಲರೂ ಪ್ರೀತಿಯಿಂದ ಬರ್ತೀನಿ ಅಂತಾನೆ ಹೇಳಿದ್ದಾರೆ. ಇಲ್ಲ ಆಕ್ಟಿಂಗ್ ಯಾಕೆ ಕಮ್ಮಿ ಮಾಡಲಿ, ಆಕ್ಟಿಂಗ್ ನಾನು ಪ್ರತಿದಿನ ಎಲ್ಲರೂ ಹೆಂಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಹಂಗೆ ಪ್ರತಿದಿನ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಪ್ರತಿದಿನ ನಾನು ಶೂಟಿಂಗ್ ಮಾಡ್ಬೇಕು. ಸೊ ನೀವೆಲ್ಲರೂ ಹೆಂಗ್ ದಿನ ಬೆಳಗಿಂದ ಸಂಜೆ ಕೆಲಸ ಮಾಡ್ತೀರಾ, ನಾನು ಹಂಗೆ ಬೆಳಗಿಂದ ಸಂಜೆ ಕೆಲಸ ಮಾಡ್ತೀನಿ. ನಾನು ಬ್ರೇಕ್ ತಗೊಳ್ಳೋದೇ ಕಮ್ಮಿ.